ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ, ಜೊತೆಗೆ ಕಲರ್ಸ್ ಕನ್ನಡ ಪೇಜ್ಗಳದ್ದು ಕೂಡ ಅಪ್ಡೇಟ್ ಸಿಕ್ಕಿದೆ. ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮುಂದೆ. ಈಗ ಪ್ರೋಮೋ ಕೊಡೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಸೆಲೆಬ್ರೇಷನ್ ಓಕೆ, ಕ್ಯಾಪ್ಟನ್ ಸೂಪರ್, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಹೇಗೆ ಅನಿಸ್ತಿದೆ ಗೈಸ್? ಇವತ್ತು ನಮ್ಮ ಬಿಗ್ ಬಾಸ್ ಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಷನ್ ನಡೀತಾ ಇದೆ. ಆ್ಯಂಡ್ ನಮ್ಮ ಸುದೀಪಣ್ಣ ಕೂಡ ಎಲ್ಲರೂ ಕೂಡ ವಿಷ್ನ ತಿಳಿಸಿದ್ದಾರೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದ ಬೇರೆ ಟಾಪಿಕ್ ಯಾವುದೂ ಇಲ್ಲ. ನೆಕ್ಸ್ಟ್ ಪ್ರೊಮೋಗೆ ಬರುತ್ತೆ, ವೆಯ್ಟ್ ಮಾಡಿ ನೋಡೋಣ, ಓಕೆನಾ? ಆ್ಯಂಡ್ ಇದ್ರ ಜೊತೆಗೆ ಇವಾಗ ಎಲ್ಲರ ಕಣ್ಣಿರುವಂಥದ್ದು ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳೇನಿದೆ, ಯಾವಾಗ ಓಪನ್ ಆಗುತ್ತೆ, ಏನು ಕತೆ ಅಂತ, ಆ್ಯಂಡ್ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ಲೈವ್ ಬಂದಾಗ ಕೂಡ ಅಪ್ಡೇಟ್ ಮಾಡಿದ್ದೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರೆಲ್ಲ ಸಿಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ, ಒಂದು ಕಾರ್ಪೊರೇಟ್ ಕ್ಲೈಮ್ ಆಗಿದೆ, ಹಾಗಾಗಿ ಈಗ ಎಲ್ಲ ಅಕೌಂಟ್ಗಳು ಕೂಡ ಹೋಗಿದೆ ಅಂತ. ಇವಾಗ ಇದ್ರ ಜೊತೆಗೆ ಇನ್ನೊಂದು ಎರಡು ಅಡಿಷನ್ ಆಗಿ ಬರ್ತಿರೋಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂದರೆ, ಕಾರ್ಪೊರೇಟ್ ಅಂದರೆ ಇವಾಗ ಯಾರ್ದೋ ಒಂದು ರೈಟ್ಸ್ ಇರುತ್ತೆ, ಅದನ್ನು ಇವರು ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರ ಅಕೌಂಟ್ಗಳ ಮೇಲೆ, ಇವರ ಒಂದು ಹ್ಯಾಂಡಲ್ಗಳ ಮೇಲೆ ಕಾರ್ಪೊರೇಟ್ ಸ್ಟ್ರೈಕ್ ಕೊಟ್ಟು ಲೀಗಲ್ ಆಗಿ ರಿಮೂವ್ ಮಾಡಿಸಿದ್ದಾರೆ ಅನ್ನೋ ರೀತಿ ಬರುತ್ತೆ, ಓಕೆನಾ? ಅಂದರೆ ಈಗ ನನ್ನ ವೀಡಿಯೋಗಳನ್ನ ನೀವು ಯಾರು ಯೂಸ್ ಮಾಡಿದ್ರೆ ನಾನು ಸ್ಟ್ರೈಕ್ ಕೊಡ್ಬೋದು, ಪರ್ಮಿಷನ್ ಇದ್ದಂಗೆ ಯೂಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಆ ರೀತಿ ಮಾಡಿದ್ದಾರೆ, ಯಾರೋ ಬಿಗ್ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕತೆ. ಆದರೆ ಇನ್ನೂ ಎರಡು ಕತೆ ಇದೆ. ಏನಪ್ಪ ಅಂದರೆ, ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿದೆ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಈಗ ಯಾವುದೋ ಒಂದು ಇಷ್ಟು ರೂಲ್ಸ್ಗಳಿರುತ್ತೆ, ಅದರಲ್ಲಿ ಇದು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಈ ಥರ ಪೋಸ್ಟ್ ಮಾಡಿರಬಾರ್ದು. ಈಗ ನಮ್ಮ ಯೂಟ್ಯೂಬಲ್ಲಿ 18+ ಕಂಟೆಂಟ್ ಹಾಕೋಂಗಿಲ್ಲ, ಜೊತೆಗೆ ಒಂದು ಆ್ಯಪ್ಗಳನ್ನ ಪ್ರಮೋಟ್ ಮಾಡೋ ಹಾಗಿಲ್ಲ, ಗ್ಯಾಮಲ್ ಆ್ಯಪ್ಗಳನ್ನೆಲ್ಲನೂ, ಅವೆಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧ ಬರುತ್ತೆ. ಮತ್ತು ಈಗ ಯಾವುದೋ ಒಂದು ಮೆಂಬರ್ಶಿಪ್ ತೊಗೊಂಡು ನೋಡೋಂಥದ್ದು ಇರುತ್ತೆ. ಈಗ ಜಿಯೋ ಸಿನಿಮಾ ಅಂತ ತೊಗೊಳ ಮೆಂಬರ್ಶಿಪ್ ತೊಗೊಂಡ್ಬೋದು, ಅದನ್ನ ಫ್ರೀಯಾಗಿ ನೋಡೋದು ಹೇಗೆ ಅಂತ ಮಾಡೋ ಹಾಗಿಲ್ಲ. ಇದೆಲ್ಲ ಕಾರ್ಪೊರೇಟ್ ಕ್ಲೈಮ್ ಆಗುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸ್ ಆಗುತ್ತೆ, ಸ್ಟ್ರೈಕ್ ಅಂತ. ಸೊ ಅದೇ ರೀತಿ ಇನ್ಸ್ಟಾಗ್ರಾಮ್ ಕೂಡ ತುಂಬ ರೂಲ್ಸ್ಗಳಿರುತ್ತೆ. ಸೊ ಅದರ ಎಗ್ನೆಸ್ಟ್ ಹೋಗಿರುತ್ತೆ, ಹಾಗಾಗಿ ಇದು ಹೋಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇದಾಗಿರುವಂಥ ಸಾಧ್ಯತೆ ತುಂಬ ಕಡಿಮೆ ಅಂತ ಅನಿಸುತ್ತೆ. ಇದಾದಮೇಲೆ ಇನ್ನೊಂದೇನಪ್ಪ ಅಂದರೆ, ಈಗ ನಮ್ಮ ಕಲರ್ಸ್ ಕನ್ನಡ ಜೊತೆ ಕೊಲಾಬ್ರೇಟ್ ಆಗಿರ್ತಾರೆ ತುಂಬ ಪೇಜ್ಗಳವರು, ಓಕೆನಾ? ಸೊ ಅವ್ರು ನಮ್ಗೆ ಅಪ್ಡೇಟ್ ಕೊಟ್ಟಿದ್ದೇನಪ್ಪ ಅಂದರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ. ನನಗೆ ಯಾಕೋ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಥರ ಕಾಣಿಸ್ತಾ ಇಲ್ಲ. ಬಟ್ ಏನಪ್ಪ ಅಂದರೆ, ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಇದನ್ನು ಏನೋ ದೊಡ್ಡದಾಗಿ ಆಗಿದೆ ಅಂತ ಕೂಡ ತೋರ್ಸ್ಕೊಳಕ್ಕೆ ಹೋಗಲ್ಲ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿನೇ, ಏನು ಪ್ರಾಬ್ಲಮ್ ಆಗಿದೆ ದೊಡ್ಡದಾಗಿ ಅಲ್ಲಿ ಅದನ್ನು ಸಾಲ್ವ್ ಮಾಡ್ಕೋತಾರೆ. ಏನಾರ ಪ್ರಾಬ್ಲಮ್ ಆಗಿರಲಿ, ಏನಾರ ಕತೆ ಆಗಿರಲಿ, ಸಾಲ್ವ್ ಆಗಲಿ, ನಮಗೆ ಪ್ರೋಮೋಗಳು ಅಪ್ಡೇಟ್ ಮಾಡಲಿ, ಎಲ್ಲ ಅಪ್ಡೇಟ್ಗಳು ಸಿಗಲಿ, ಅಷ್ಟೇ. ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಮತ್ತೇನೊಂದು ಪ್ರೋಮೋ ಬರುತ್ತೆ, ವೆಯ್ಟ್ ಮಾಡೋಣ, ಅವಾಗ ಕೂಡ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಕ್ಯಾಪ್ಟನ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಸಖತ್ತಾಗಿ ರೆಡಿ ಆಗಿದ್ದಾರೆ, ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ, ಸ್ಟೆಪ್ ಆಗ್ತಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಸೆಲೆಬ್ರೇಷನ್, ಏನು ಕತೆ ಅಂತ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.